ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ. ಮಂಗಳೂರಿನ ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿದೆ. ತೀರಕ್ಕೆ ಬಂದು ಅಪ್ಪಳಿಸ್ತಾ ಇವೆ ಬೃಹತ್ ಗಾತ್ರದ ಅಲೆಗಳು. ಸಮುದ್ರ ತೀರದುದ್ದಕ್ಕೂ ಕೂಡ ಗಾಳಿಯ ವೇಗ ಕೂಡ ಹೆಚ್ಚಾಗಿದೆ. ಕಡಲ ಕೊರೆತ ಭೀತಿಯಲ್ಲಿ ಮಂಗಳೂರಿನ ಬಟ್ಟಪ್ಪಾಡಿ ಇರೋದಿವಾಗ. ಕಡಲ ಕೊರೆತ ಭೀತಿಯಲ್ಲಿ ಪ್ರತಿ ಬಾರಿಯೂ ಕೂಡ ಇಲ್ಲಿ ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ನಿಮಗೆ ತಗ್ಗು ಪ್ರದೇಶಗಳು ನೀರು ನಿಲ್ಲುತ್ತೆ, ಮಳೆ ಬಂದಾಗ ಅದನ್ನು ಸಮಸ್ಯೆ ಬಗೆಹರಿಸ್ತೀವಿ ಅಂತಲ್ಲ, ಹಾಗೆ ಸಮುದ್ರದ ತೀರದಲ್ಲಿರುವಂತಹ ಈ ಪ್ರದೇಶಗಳಿಗೆ ಕಡಲ ಕೊರೆತದ ಭೀತಿ ಹೆಚ್ಚಾಗಿರುತ್ತೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಕರಾವಳಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಡಲ ತೀರದಲ್ಲೂ ಅಲೆಗಳ ಅಬ್ಬರ ಹೆಚ್ಚಾಗಿದೆ. ಇವತ್ತು ಇಡೀ ಜಿಲ್ಲಾದ್ಯಂತ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಬೆಳಗಿನಿಂದಲೂ ಮೋಡ ಮುಸುಕಿದ ವಾತಾವರಣ ಇರುವಂಥದ್ದು, ಜೊತೆಗೆ ಕೆಲವೊಂದು ಕಡೆಗಳಲ್ಲಿ ಹೆಚ್ಚಿನ ಮಳೆಯೂ ಆಗಿದೆ. ಗ್ರಾಮೀಣ ಪ್ರದೇಶದಲ್ಲೂ ಹೆಚ್ಚಿನ ಮಳೆ ಆಗಿದೆ. ಅದರ ಜೊತೆಗೆ ಅರಬ್ಬಿ ಸಮುದ್ರದಲ್ಲಿ ಹೆಚ್ಚಿನ ಅಲೆಗಳ ಅಬ್ಬರ ಇರುವುದನ್ನು ನೀವು ಗಮನಿಸಬಹುದು. ವಾಯುಭಾರ ಕುಸಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಕಡಲಿನ ತೀರದಲ್ಲೂ ಇದೇ ರೀತಿಯಾದಂಥ ಅಬ್ಬರ ಇದೆ. ಕಳೆದ ಹಲವಾರು ದಿನಗಳಿಂದಲೂ ಬಿಸಿಲಿನ ಬೇಗೆಯಲ್ಲಿದ್ದಂಥ ಈ ಭಾಗದಲ್ಲಿ ಈಗ ಮಳೆ ಬರ್ತಾ ಇರುವಂಥದ್ದು. ಮಳೆಯ ಪ್ರಮಾಣದಿಂದಾಗಿ ಗಾಳಿಯ ರಭಸ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಕಡಲಿನ ಅಬ್ಬರವು ಹೆಚ್ಚಾಗಿದೆ. ಇವತ್ತು ಮುಂಜಾನೆಯಿಂದಲೂ ಇದೇ ರೀತಿಯಾದಂಥ ಮಳೆ ಈ ಇಡೀ ಜಿಲ್ಲಾದ್ಯಂತ ಸುರಿತಿರುವಂಥದ್ದು. ಅದರಲ್ಲೂ ಕರಾವಳಿಯ ಕಡಲ ತೀರದಲ್ಲಿ ಹೆಚ್ಚಿನ ಗಾಳಿ ಜೊತೆಗೆ ಮಳೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇವತ್ತು ಇಡೀ ಜಿಲ್ಲಾದ್ಯಂತ ರೆಡ್ ಅಲರ್ಟ್ ಇದೆ, ಭಾರೀ ಮಳೆ ಆಗುತ್ತೆ ಅನ್ನುವಂಥ ಒಂದು ಮುನ್ಸೂಚನೆ ಇರುವಂಥದ್ದು. ಹಾಗಾಗಿ ಕಡಲಿನ ಅಬ್ಬರವನ್ನು ನೀವು ಗಮನಿಸಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಕಡಲಿನ ಅಬ್ಬರ ಇರುವಂಥದ್ದು. ಅರಬ್ಬಿ ಸಮುದ್ರದಲ್ಲೂ ಭಾಳಷ್ಟು ಹೆಚ್ಚಿನ ಗಾಳಿ ಇರುವಂಥದ್ದು, ಜೊತೆಗೆ ಅಬ್ಬರವು ಜಾಸ್ತಿ ಆಗುತ್ತೆ. ಹಾಗಾಗಿ ಸಮುದ್ರಕ್ಕೆ ಯಾರು ಇಳಿಯಬಾರ್ದು, ತಗ್ಗು ಪ್ರದೇಶಗಳಿಗೆ, ನದಿಗೆ, ಜೊತೆಗೆ ಸಮುದ್ರ ತೀರಗಳಿಗೂ ಯಾರು ತೆರಳಬಾರದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಜಿಲ್ಲಾಡಳಿತ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದೆ. ಅದರ ಜೊತೆಗೆ ಮೀನುಗಾರರು ಯಾರು ಸಮುದ್ರಕ್ಕೆ ತೆರಳಬಾರ್ದು, ಸಮುದ್ರದಲ್ಲಿ ಮೀನುಗಾರಿಕೆ ಮಾಡ್ತಾ ಇದ್ದವರು ತಕ್ಷಣಕ್ಕೆ ದಡ ಸೇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಹಾಗಾಗಿ ಇವತ್ತು ಸಂಪೂರ್ಣವಾಗಿ ಮಳೆಯ ಅಬ್ಬರ ಇರುತ್ತೆ. ಇನ್ನೂ 2 ದಿನಗಳ ಕಾಲ ಇದೇ ರೀತಿಯಾಗಿ ಇಡೀ ಜಿಲ್ಲಾದ್ಯಂತ ಮಳೆಯ ಅಬ್ಬರ ಇರುತ್ತೆ, ಜೊತೆಗೆ ಗಾಳಿಯು ರಭಸವಾಗಿ ಬೀಸುತ್ತೆ ಅನ್ನುವಂಥ ಮುನ್ಸೂಚನೆ ಇದೆ. ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಕಡಲ ತೀರ ಆಗಿರ್ಬೋದು ಅಥವಾ ನದಿ ಮತ್ತು ತಗ್ಗು ಪ್ರದೇಶಗಳಲ್ಲಿ ಯಾವ ಜಾಗಗಳಿದೆ ಆ ಜಾಗಗಳಿಗೆ ಹೋಗಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಇನ್ನೂ 2 ದಿನಗಳ ಕಾಲ ಇದೇ ರೀತಿಯಾದಂಥ ಮಳೆ ಇಡೀ ಜಿಲ್ಲಾದ್ಯಂತ ಮುಂದುವರಿಯುತ್ತೆ ಅನ್ನುವಂಥ ಸೂಚನೆ ಇರುವಂಥದ್ದು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ಸೊ ಆಗಲೇ ನಿಮ್ಗೆ ಹೇಳಿದ್ವಲ್ಲ, ಅದರ ದೃಶ್ಯವನ್ನು ತೋರಿಸ್ತಾ ಇದ್ವಿ ನಿಮಗೆ. ಉಡುಪಿಯಲ್ಲಿ ಮೀನುಗಾರಿಕೆಗೆ ಹೋದಂತಹ ಬೋಟು ವಾಪಸ್ ಬರುವಂಥ ಅಲ್ಲಿ ಬೋಟ್ನಲ್ಲಿ ಅಳವಡಿಸಿದಂಥ CC ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥ ದೃಶ್ಯವನ್ನು ತೋರಿಸ್ತಾ ಇದ್ವಿ. ಯಾವ ರೀತಿ ಪರಿಸ್ಥಿತಿ ಇದೆ ನೋಡಿ. ಅಲ್ಲಿ ತುಂಬ ಕಷ್ಟಪಟ್ಟು ದಡ ಸೇರಿದ್ದಾರೆ ಅವರು. ಚಂಡಮಾರುತದ ಹೊಡೆತ ಏನಿದೆ ಪ್ರಕ್ಷುಬ್ಧವಾಗಿ ಹೋಗ್ಬಿಟ್ಟಿದೆ. ಮೀನುಗಾರಿಕೆಗೆ ಹೋಗ್ಬಿಟ್ಟಿದ್ರು ಅವ್ರು ಹೋದರೆ 1 ದಿನ 2 ದಿನ ಅಲ್ಲ, ವಾರಾನ್ಗಟ್ಟಲೆ ಹೋಗ್ತಾರೆ, ಆಮೇಲೆ ಬರೋರು. ಸೊ ಹಾಗಾಗಿ ಅವ್ರಿಗೆ ಮೆಸೇಜ್ ಸಿಕ್ಕು ವಾಪಸ್ ಬಂದಿದ್ದಾರೆ. ಹಿಂಗಾಗಿದೆ.